ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಕರ್ನಾಟಕದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಪಕ್ಷ ಬದಲಾಗಿಲ್ಲ, ಮುಖ್ಯಮಂತ್ರಿ ಮತ್ತು ಕ್ಯಾಬಿನೆಟ್ ಬದಲಾಗಿದೆ. ಸಾಕಷ್ಟು ಹಳೆ ಮುಖಗಳೇ ಇದ್ರೂ ಸಹ ಹೊಸ ಮುಖಗಳು ಅಥವಾ ಹೊಸ ಜವಾಬ್ದಾರಿಗಳು ಮಂತ್ರಿಗಳಿಗೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಸೊ ಇವತ್ತು ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದರು. ಅವರ ಜೊತೆ ಒಂದಷ್ಟು ಮಂತ್ರಿಗಳು ಸಹ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅದಾದ ನಂತರ ಈಗ ಚಡ್ಡಿಗಳಿಗೆ, ಸಂಘಿಗಳಿಗೆ, ಸಂಘ ಪರಿವಾರಕ್ಕೆ ಧರ್ಮದ ಹೆಸರಿನಲ್ಲಿ ಗೂಂಡಾಗಿರಿ ಮಾಡಿಕೊಂಡು ಓಡಾಡುವ ಪುಂಡರಿಗೆ ಒಂದಷ್ಟು ಭಯ, ಆತಂಕ ಆಗುವಂತಹ ಒಂದಷ್ಟು ಹೆಸರುಗಳು ಈ ಹೊಸ ಸರ್ಕಾರದಲ್ಲಿ ಕೇಳಿ ಬರ್ತಾ ಇದೆ. ಅದು ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ, ಬಟ್ ಸದ್ಯಕ್ಕಂತೂ ಅವರ ತೊಡೆ ನಡುಗ್ತಾ ಇದೆ. ಯಾವ ಮಟ್ಟಕ್ಕೆ ಅಂದ್ರೆ, ಅವರಿಗೆ ಅತ್ಯಂತ ಸೀನಿಯರ್, ದ್ವೇಷ ಬಿತ್ತೋದ್ರಲ್ಲಿ ಅತ್ಯಂತ ಸೀನಿಯರ್ ಆಗಿರುವಂತಹ ಕಲ್ಲಡ್ಕ ಪ್ರಭಾಕರ ಭಟ್ಟ ಅವನು ಕೋರ್ಟಿನಲ್ಲಿ ನಿಂತ್ಕೊಂಡು ಹೇಳ್ಕೊಂಡಿದ್ದಾನೆ, ಇನ್ನು ಮೇಲೆ ನಾನು ದ್ವೇಷ ಭಾಷಣನೇ ಮಾಡೋದಿಲ್ಲ, ನನ್ನನ್ನು ಅರೆಸ್ಟ್ ಮಾಡಬೇಡಿ, ದಯವಿಟ್ಟು ಬಿಟ್ಟು ಬಿಡಿ. ಸೊ ಏನ್ ನಡೀತು, ಏನಾಗ್ತಿದೆ ಹೊಸ ಸರ್ಕಾರ ಬಂದಿದ್ರಿಂದ, ಯಾವ ಹೆಸರುಗಳಿಗೆ ಇವರು ಒದ್ದಾಡ್ತಿದ್ದಾರೆ? ಪ್ರಿಯಾಂಕ್ ಖರ್ಗೆ ಗೃಹ ಸಚಿವ ಅನ್ನುವಂತಹ ಮಾಹಿತಿಯ ಆಧಾರದ ಮೇಲೆ ಇದೆಲ್ಲ ಆಗ್ತಾ ಇದೆಯಾ? ಪ್ಲಸ್ ಕೆಪಿಸಿಸಿ ಅಧ್ಯಕ್ಷರ ಹೆಸರಿಗೆ ಒಂದು ಬಲವಾದ ಹೆಸರು ಬರ್ತಾ ಇದೆ. ಆ ಹೆಸರೇನಾದ್ರೂ ಬಂದುಬಿಟ್ರೆ, ಆ ವ್ಯಕ್ತಿನೇ ಕೆಪಿಸಿಸಿ ಅಧ್ಯಕ್ಷ ಆದ್ರೆ, ಈ ರಾಜ್ಯದಲ್ಲಿ ಸಂಘ ಪರಿವಾರ, ಹಿಂದುತ್ವದ ಗೂಂಡಾಗಿರಿ, ಚಡ್ಡಿಗಳು ಸಿಕ್ಕಾಪಟ್ಟೆ ನರಳಬೇಕಾಗತ್ತೆ. ಸೊ ಯಾರು ಆ ಹೆಸರು, ಏನದು ಬೆಳವಣಿಗೆ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇವತ್ತು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಸುರೇಶ್ ಅವರು ಲೋಕಭವನದಲ್ಲಿ ಸಮಾರಂಭದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಅವ್ರ ಜೊತೆ ಮಂತ್ರಿ ಮಂಡಲವು ಸಹ ಒಂದಷ್ಟು ಜನ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಸೊ ಅವರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದವರಲ್ಲಿ ಮುಖ್ಯವಾದವರು ಪರಮೇಶ್ವರ್, ಡಾಕ್ಟರ್. ಜಿ. ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಉಳಿದಂತೆ ಮಿನಿಸ್ಟರ್ಗಳಾಗಿ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಖಾತೆ ಅಂತ ಹೇಳಲಾಗ್ತಿದೆ, ಎಂ.ಬಿ. ಪಾಟೀಲ್ ಕೈಗಾರಿಕೆ, ಶರಣಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ, ಯತೀಂದ್ರ ನಗರಾಭಿವೃದ್ಧಿ, ರಾಮಲಿಂಗಾರೆಡ್ಡಿ ಜಲಸಂಪನ್ಮೂಲ, ಯು.ಟಿ. ಖಾದರ್ ಆರೋಗ್ಯ, ಬೈರತಿ ಸುರೇಶ್ ಸಾರಿಗೆ, ಈಶ್ವರ ಖಂಡ್ರೆ ಗ್ರಾಮೀಣಾಭಿವೃದ್ಧಿ, ಸತೀಶ್ ಜಾರಕಿಹೊಳಿ PWD, ಮುನಿಯಪ್ಪ ಆಹಾರ ಖಾತೆ, ಕೆ.ಜೆ. ಜಾರ್ಜ್ ಇಂಧನ ಮತ್ತು ಪ್ರವಾಸೋದ್ಯಮ ಅಂತ ಹೇಳಲಾಗ್ತಿದೆ. ಅದು ಅಧಿಕೃತವಾಗಿ ಇನ್ನು ಘೋಷಣೆ ಆಗಬೇಕಾಗಿದೆ. ಬಟ್ ಈ ಹೆಸರುಗಳಲ್ಲಿ ಮುಖ್ಯವಾಗಿ ಈಗ ಭಯ ಹುಟ್ಟಿಸಿರೋದು ಸಂಘಿಗಳಿಗೆ, ಚಡ್ಡಿಗಳಿಗೆ ಎದೆ ನಡುಗ್ತಾ ಇರುವಂತಹದ್ದು ಯಾವುದು ಅಂದ್ರೆ ಪ್ರಿಯಾಂಕ್ ಖರ್ಗೆ ಹೆಸರು. ಯಾಕೆಂದ್ರೆ ಪ್ರಿಯಾಂಕ್ ಖರ್ಗೆ ಚಡ್ಡಿಗಳನ್ನ, ಸಂಘಿಗಳನ್ನ, ಸಂಘ ಪರಿವಾರವನ್ನ, RSS ಅನ್ನ ನೇರ ಎದುರುಗೊಳ್ಳುತ್ತಾ ಇರುವಂತಹ ರಾಜಕಾರಣಿ. ನೇರ ಅವರ ಹೆಸರು ಹೇಳಿನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಿರುವಂತಹ ವ್ಯಕ್ತಿ. ಹಾಗಾಗಿ ಅಂಥವರ ಕೈಗೆ ಗೃಹ ಖಾತೆ ಹೋದ್ರೆ ಇವರು ಏನು ಲುಚ್ಚ ಲಫಂಗ ಕೆಲಸಗಳನ್ನ ಮಾಡ್ಕೊಂಡು ಓಡಾಡ್ತಿದ್ದಾರೆ, ಹಸುವಿನ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಹಿಜಾಬ್ ಹೆಸರಿನಲ್ಲಿ, ಅಲಾಲ್ ಕಟ್ಟು, ಇನ್ಯಾವುದೋ ಕಟ್ಟು, ಏನೇನೋ ಕಥೆಗಳು ಹೇಳ್ಕೊಂಡು ಅವುಗಳಿಗೆ ಸಿಕ್ಕಾಪಟ್ಟೆ ಪೆಟ್ಟು ಬೀಳುತ್ತೆ. ಅವರ ಸಂಪಾದನೆಗೂ ಪೆಟ್ಟು ಬೀಳುತ್ತೆ, ಅವರ ವಸೂಲಿಗೆ ಪೆಟ್ಟು ಬೀಳುತ್ತೆ, ಅವರ ಭಿಕ್ಷಾ ಪಾತ್ರ ಇದೆಯಲ್ಲ, UPI ಸ್ಕ್ಯಾನ್ಗಳು, ಅದಕ್ಕೂ ಪೆಟ್ಟು ಬೀಳುತ್ತೆ ಅನ್ನೋ ಭಯ ಅವ್ರನ್ನ ಕಾಡ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಕಾನೂನು ಕ್ರಮ ಜೋರಾಗಿರುತ್ತೆ. ದ್ವೇಷ ಭಾಷಣ ಮಾಡಿದ್ರೆ ಪೆಟ್ಟು ಬೀಳುತ್ತೆ, ಜೈಲಿಗೆ ಹೋಗ್ಬೇಕಾಗತ್ತೆ. ಸುಮ್ನೆ ಅಮಾಯಕರ ಮೇಲೆ ದಾಳಿ ಮಾಡಿದ್ರೆ, ಹಲ್ಲೆ ಮಾಡಿದ್ರೆ, ಧರ್ಮದ ಕಾರಣಕ್ಕಾಗಿ ದ್ವೇಷ ಬಿತ್ತಿದ್ರೆ, ದ್ವೇಷ ಭಾಷಣ ಮಾಡಿದ್ರೆ ಕೇಸುಗಳು ಬೀಳ್ತವೆ, ಜೈಲಿಗೂ ಹೋಗಬೇಕಾದ ಪರಿಸ್ಥಿತಿ ಆಗಬಹುದು ಅಂತ ಅನ್ನುವಂಥದ್ದು ಅವರ ಭಯ. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಇಲ್ಲಿಯವರೆಗೆ ನಡ್ಕೊಂಡು ಬಂದಿರುವಂತಹ ಅಥವಾ ತೋರಿಸಿರುವ ಅಗ್ರೆಷನ್ ಇದೆಯಲ್ಲ ಸಂಘ ಪರಿವಾರದ ವಿರುದ್ಧ, ಚಡ್ಡಿಗಳ ವಿರುದ್ಧ, ಅಂತಹದ್ದಿದೆ. ಬಟ್ ಅವರು ನಿಜವಾಗ್ಲೂ ಅದೇ ರೀತಿಯಾದಂತಹ ಫಿಯರ್ಸ್ಫುಲ್ ಆಗಿ ಕಾರ್ಯಾಚರಣೆಗಳನ್ನ ನಡೆಸ್ತಾರ, ಕಾರ್ಯರೂಪಕ್ಕೆ ತರ್ತಾರ, ಅದೇ ರೀತಿಯಾಗಿ ಅವ್ರು ಕೆಲಸ ಮಾಡ್ತಾರ, ಅದಕ್ಕೆ ನಾವು ಕಾದು ನೋಡ್ಬೇಕು. ಬಟ್ ಸದ್ಯಕ್ಕಂತೂ ಇವರು ಚಡ್ಡಿ ಒದ್ದೆಯಾಗಿದೆ. ಯಾವ ಮಟ್ಟಕ್ಕೆ ಅಂದ್ರೆ, ಪ್ರಭಾಕರ ಭಟ್ಟ 80+ ವಯಸ್ಸಾಗಿದ್ರು ಸಹ ಎಷ್ಟು ನೀಚ ಕೊಳಕು ಮಾತುಗಳನ್ನು ಆಡಬಹುದೋ ಧರ್ಮದ ವಿಚಾರದಲ್ಲಿ, ಅಂದ್ರೆ ಮುಸ್ಲಿಮರ ವಿಚಾರದಲ್ಲಿ ಧರ್ಮದ್ವೇಷ ಬಿತ್ತುವಂತಹ ಭಾಷಣಗಳನ್ನು ಎಷ್ಟು ಬೊಗಳಬಹುದೋ ಅಷ್ಟನ್ನು ಬೊಗಳಿಕೊಂಡು ಹೇಳ್ಕೊಂಡು ಬರ್ತಿರುವಂತಹ ನೀಚಾತಿ ನೀಚ ಇವನು. ಅರೆಸ್ಟ್ ಮಾಡೋದಕ್ಕೆ ಬಂದ ತಕ್ಷಣನೇ ಅವನಿಗೆ ನೆನಪಾಗೋದು, ಅಯ್ಯೋ ನನಗೆ ವಯಸ್ಸಾಗ್ಬಿಟ್ಟಿದೆ,
ಅರೆಸ್ಟ್ ಮಾಡಿದ್ರೆ ಜೈಲಲ್ಲಿ ಹಾಕಿದ್ರೆ ನಾನು ಸತ್ತೇ ಹೋಗ್ಬಿಡ್ತೀನಿ, ದಯವಿಟ್ಟು ಜೈಲಿಗೆ ಹಾಕಬೇಡಿ ಅಂತ ಕಣ್ಣೀರು ಹಾಕಿ ಜಡ್ಜ್ಗಳ ಮುಂದೆ ಬೇಲ್ ತಗೊಂಡು ಬರ್ತಾನೆ ಹೇಡಿ ಇವನು. ಹೇಳಿ ಆದ್ರೆ ಮೈಕ್ ಸಿಕ್ಕದಾಗ ಮಾತ್ರ ಇವನಿಗೆ ವಯಸ್ಸು ಆಗಿರೋದಿಲ್ಲ, ಮೈಕೆ ನಡ್ಕನು ಬರೋದಿಲ್ಲ, ಏನು ಬರೋದಿಲ್ಲ, ಕೇವಲ ಮತ್ತು ಕೇವಲ ವಿಷಾದ್ವೇಷ ವಿಷಾದ್ವೇಷ. ಆದ್ರೆ ಅಂಥವನು ಕೋರ್ಟಲ್ಲಿ ಹೇಳ್ಕೊಂಡಿದ್ದಾನೆ ಇನ್ನು ಮೇಲೆ ನಾನು ದ್ವೇಷ ಭಾಷಣೆ ಮಾಡೋದಿಲ್ಲ ಅಂತ. ಸೊ ಪ್ರಿಯಾಂಕ್ ಖರ್ಗೆ ಹೆಸರು ಮುನ್ನೆಲೆಗೆ ಬಂದಿದೆಯಲ್ಲ, ಅಥವಾ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆಯಲ್ಲ ಗೃಹ ಇಲಾಖೆಯ ಸಚಿವರು ಅಂತ, ಆ ಕಾರಣಕ್ಕಾಗಿ ಇವನೆಲ್ಲ ಈ ನಾಟಕಗಳ ಮಾಡ್ತಿದ್ದಾನ. ಇದನ್ನ ನಾಟಕ ಅಂತಾನೆ ಕರಿತೀನಿ. ಪ್ರಭಾಕರ ಭಟ್ಟ ಅವನು ಹುಟ್ಟಿರೋದೇ ವಿಷದಿಂದ, ಅವನು ಸಾಯೋವರೆಗೂ ವಿಷಾನೇ ಕಕ್ತಿರ್ತಾನೆ. ತಪ್ಪಿಸ್ಕೊಳ್ಳೋದಕ್ಕೆ, ಅರೆಸ್ಟ್ ಇಂದ ಬಚಾವಾಗೋದಕ್ಕೆ ಈ ತರ ಕೋರ್ಟ್ಗಳಲ್ಲಿ ಡ್ರಾಮಾ ಮಾಡ್ತಾನೆ. ದ್ವೇಷ ಭಾಷಣ ಮಾಡಲ್ಲ, ಅದು ಮಾಡಲ್ಲ. ಅದು ಮಾಡಿಲ್ಲ ಅಂದ್ರೆ ಅವನಿಗೆ ಅನ್ನ ಎಲ್ಲಿಂದ ಬರಬೇಕು? ಅವ್ರ ಅನ್ನ ತಿನ್ನೋದೇ ಈ ದೇಶವನ್ನು ಒಡೆದು ಆಳುವ ಮೂಲಕ, ಅಥವಾ ಒಡೆಯುವಂತಹ ಕೃತ್ಯಗಳನ್ನು ಮಾಡುವ ಮೂಲಕ. ಈ ದೇಶದ ಹಿಂದೂ ಮುಸ್ಲಿಮರು ಒಟ್ಟಿಗೆ ಇರಬಾರ್ದು. ಅದು ಇದ್ರೆ ಇವ್ರಿಗೆ ಅನ್ನ ಸಿಗಲ್ಲ. ಅವರಲ್ಲಿ ಬೆಂಕಿ ಹಚ್ತಾನೆ ಇರಬೇಕು, ದ್ವೇಷ ಬಿತ್ತಾನೆ ಇರಬೇಕು. ಆ ನೀಚ ಕೃತ್ಯದಲ್ಲಿ ಇವರು ಅನ್ನ ತಿನ್ನಬೇಕು ಈ ಅಯೋಗ್ಯರು. ಸೊ ಪ್ರಭಾಕರ ಭಟ್ಟ ಅಂತಹದ್ದೇ ಒಂದು ಜಾಯಮಾನದವನು. ಅವನು ಹೋಗಿ ಕೋರ್ಟಲ್ಲಿ ನಿಂತ್ಕೊಂಡು ಅಥವಾ ಲಾಯರ್ಗಳ ಮೂಲಕ ನಾನು ಇನ್ನು ಮೇಲೆ ದ್ವೇಷ ಭಾಷಣ ಮಾಡಲ್ಲ ಅಂದ್ರೆ ಅದು ಆ ಕ್ಷಣದ ಭಯ ಇರುತ್ತೆ ಹೊರತು ಅದನ್ನು ಬಿಟ್ಟು ಬದುಕಕ್ಕಾಗಲ್ಲ ಅವನಿಗೆ. ಬಟ್ ಅಂತಹದ್ದು ಹೇಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ, ಅದು ಈ ಕಾರಣಗಳಿಗೇನಾ, ಈ ಕ್ಯಾಬಿನೆಟ್ಗೇನಾ ಅಂತ. ಇನ್ನು ಈ ಮಂತ್ರಿಮಂಡಲದಲ್ಲಿ ಈ ರೀತಿಯಾದಂತಹ ಬೆದರಿಕೆಯ ರೂಪದ ಒಂದು ವ್ಯಕ್ತಿಗಳು ಕಾಣಿಸ್ಕೊಂಡ್ರೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರ ಹೆಸರು ಟಾಪ್ ಅಲ್ಲಿ ಕೂತ್ಕೊಂಡಿದೆ. ಈಗ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡ್ತಾರೆ ಅನ್ಕೊಂಡಿದ್ರು, ಬಟ್ ಇಲ್ಲ. ಸತೀಶ್ ಜಾರಕಿಹೊಳಿನ ಮಿನಿಸ್ಟರ್ ಮಾಡಿದ್ದಾರೆ, PWD ಮಿನಿಸ್ಟ್ರು. PWD ಮಿನಿಸ್ಟ್ರು ಅಥವಾ ಮಿನಿಸ್ಟರ್ ಮಾಡಿದ ಮೇಲೆ ಕಾಂಗ್ರೆಸ್ ಅಲ್ಲಿ ಸ್ಪಷ್ಟವಾದಂತಹ ನಿಲುವಿದೆ. 1 ಮ್ಯಾನ್ 1 ಪೋಸ್ಟ್, ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ. ಹಾಗಿರಬೇಕಾದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಜಾರಕಿಹೊಳಿಗಿಲ್ಲ ಅನ್ನೋದು ಕನ್ಫರ್ಮ್ ಆಗೋಯ್ತು. ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇಲ್ಲ, ಅದು ಕನ್ಫರ್ಮ್ಡ್. ಇವತ್ತು ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣವೇ. ಹಾಗಾದ್ರೆ ಯಾರು ಕೆಪಿಸಿಸಿ ಅಧ್ಯಕ್ಷರಲ್ಲಿ ಮುನ್ನೆಲೆಗೆ ಇರೋದು? ಆ ಹೆಸರು ಸಹ ಚಡ್ಡಿಗಳನ್ನು ಒದ್ದೆ ಮಾಡುವಂತಹ ಹೆಸರು, BK ಹರಿಪ್ರಸಾದ್. BK ಹರಿಪ್ರಸಾದ್ ಟಾಪ್ ಕಂಟೆಂಡರ್ ಅಂತ ಕೇಳಿ ಬರ್ತಾ ಇದೆ. ಸೊ ಅದು ಸಹ ಎಕ್ಸ್ಟ್ರಾ ನಡುಕವನ್ನ ಚಡ್ಡಿಗಳಿಗೆ, ಸಂಘ ಪರಿವಾರಕ್ಕೆ, ಸಂಘಿಗಳಿಗೆ, RSSಗೆ, ಇವರು ಎಲ್ಲ ಗೂಂಡಾಗಿರಿ ಮಾಡ್ಕೊಂಡು ಓಡಾಡುವ ಪ್ರತಿಯೊಂದು ಗುಂಪುಗಳು, ರೌಡಿ ಗ್ಯಾಂಗುಗಳು ಇವ್ರಿಗೆಲ್ಲರಿಗೂ ಶುರುವಾಗಿದೆ. ಅದರ ಪ್ರತೀಕವಾಗಿಯೇ ಕಲ್ಲಡ್ಕ ಭಟ್ಟ ಅನ್ನುವಂತಹ ಅಯೋಗ್ಯ ಅಲ್ಲಿ ಸರೆಂಡರ್ ಆಗಿರೋದು. ಅಯ್ಯೋ ನಾನು ನಿನ್ನ ಮೇಲೆ ದ್ವೇಷ ಭಾಷಣನೇ ಮಾಡಲ್ಲ ಅಂದ್ರೆ ಒಟ್ಟಿನಲ್ಲಿ ಒಪ್ಕೊಂಡಿದ್ದಾನೆ. ಇಲ್ಲಿಯವರೆಗೆ ನಾನು ದ್ವೇಷ ಭಾಷಣ ಮಾಡ್ಕೊಂಡೇ ಬದುಕಿರೋದು, ನಾನೊಬ್ಬ ವಿಷ ಜಂತು, ವಿಷ ಕ್ರಿಮಿ ಅಂತ ಅವನೇ ಹೇಳ್ಕೊಂಡಂಗಾಯ್ತು. ಇನ್ನು ಮೇಲೆ ನಾನು ದ್ವೇಷ ಭಾಷಣ ಮಾಡಲ್ಲ ಅಂತ ಹೇಳೋ ಮೂಲಕ ಎಂಥ ನೀಚ ಅನ್ನೋದಕ್ಕೆ ಒಂದೇ ಉದಾಹರಣೆ. ಅವನು ಎಂತಹ ನೀಚ ಅನ್ನೋದಕ್ಕೆ ಅವನ ಬಗ್ಗೆ ಎಷ್ಟು ಉಗಿದ್ರೂ ಸಮಾಧಾನ ಆಗಲ್ಲ. ಎಂಥ ನೀಚ ಅಂದ್ರೆ, ಮುಸ್ಲಿಮರಿಗೆ ದಿನಕ್ಕೊಂದು ಗಂಡ, ಮುಸ್ಲಿಂ ಮಹಿಳೆಯರಿಗೆ ದಿನಕ್ಕೊಂದು ಗಂಡ ಅನ್ನುವಂಥ ನೀಚ, ಒಂದು ರೀತಿ ಅಸಹ್ಯಕರವಾದಂತಹ, ಅಮಾನವೀಯವಾದಂತಹ ಹೇಳಿಕೆ ಕೊಡುವಷ್ಟು ನೀಚತನ ಅವನಲ್ಲಿರುತ್ತೆ. ಅಷ್ಟು ಧರ್ಮದ್ವೇಷ, ಅದರಲ್ಲಿ ಅನ್ನ ತಿನ್ನೋದು. ಇವನು ಮನೆ ಹೆಣ್ಣು ಮಕ್ಕಳು ಮಾತ್ರ ಒಬ್ಬೊಬ್ಬರ ಜೊತೆನೆ ಬದುಕ್ತವ್ರೇನೋ ಪಾಪ, ಅಥವಾ ಏನ್ ನೋಡಿದ್ನೋ ಇವನು ಕುಟುಂಬದಲ್ಲಿ ದಿನಕ್ಕೊಬ್ರು ಕ್ಷಣಕ್ಕೊಬ್ರನ್ನ, ಅದಕ್ಕೆ ಬೇರೆಯವ್ರ ಮೇಲೆ ಆ ಆಪದನೆಗಳು ಮಾಡ್ಕೊಂಡು ಓಡಾಡ್ತಿರ್ತಾನೆ. ಒಟ್ಟಿನಲ್ಲಿ ಸಂಘಿಗಳಿಗೆ, ಸಂಘ ಪರಿವಾರಕ್ಕೆ, ಚಡ್ಡಿ ಗ್ಯಾಂಗ್ಗೆ ಒಂದಷ್ಟು ನಡುಕ ಶುರುವಾಗಿದೆ. ಅದಕ್ಕೆ ಎಕ್ಸಾಂಪಲ್ ಆಗಿ ಕಲ್ಲಡ್ಕ ಪ್ರಭಾಕರ ಭಟ್ಟ ಕೋರ್ಟಲ್ಲಿ ಈ ರೀತಿ ಸರೆಂಡರ್ ಆಗಿದ್ದಾನೆ, ಕಾಲಿಗೆ ಬಿದ್ದಿದ್ದಾನೆ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ನಿಮಗೆ ಪೂರ್ತಿ ಲಿಸ್ಟ್ ಕೊಟ್ಟಿದ್ದೀನಿ, ಯಾರೆಲ್ಲ ಮಂತ್ರಿಗಳಾಗಿದ್ದಾರೆ, ಯಾವ್ಯಾವ ಖಾತೆ ಅಂತ ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಗೊತ್ತಿಲ್ಲ, ಅದು ಅಧಿಕೃತವಾಗಿ ಬರಬೇಕು ಅಷ್ಟೇನೆ, ಅದಕ್ಕೆ ವೇಟಿಂಗು. ಇನ್ನು ಉಳಿದಂತೆ ಉಪಮುಖ್ಯಮಂತ್ರಿಯಾಗಿ ಪರಮೇಶ್ವರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ, ಅದು ಕನ್ಫರ್ಮ್ಡ್ ಅವರಿಗೆ. ಅದ್ರ ಜೊತೆಗೆ ಅವ್ರಿಗೆ ಯಾವ್ಯಾವ ಖಾತೆಗಳು ಸಿಗ್ತಾವೋ ಗೊತ್ತಿಲ್ಲ, ಅದನ್ನು ಸಹ ನಾವು ಕಾದು ನೋಡಬೇಕಾಗಿದೆ. ಸೊ ಇದಿಷ್ಟು DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಆ ಮಂತ್ರಿಮಂಡಲದಲ್ಲಿರುವ ಕೆಲವು ಹೆಸರುಗಳಿಂದ ಸಂಘಿಗಳಿಗಾಗಿರುವಂತಹ ಆತಂಕ, ಪ್ಲಸ್ ಕೆಪಿಸಿಸಿ ಅಧ್ಯಕ್ಷ ಆಗಬಹುದಾದ ವ್ಯಕ್ತಿಯಿಂದ ಕೇಳಿ ಬರ್ತಾ ಇರುವ ಹೆಸರಿನಿಂದ ಟೆನ್ಷನ್ ಆಗಿರುವಂತಹ ಈ ಚಡ್ಡಿ ಗ್ಯಾಂಗ್ಗಳು, ಅದರ ವಿವರ ಅಷ್ಟೇ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.